ಜಯರಾಮ ನರಸಿಂಹ ಜನ್ಮದಿನದ ಪ್ರಯುಕ್ತ ಅಭಿಮಾನಿಗಳಿಂದ ಮತ್ತು ಸ್ನೇಹಿತರಿಂದ ಸಾವಿರಾರು ಜನರಿಗೆ ಅನ್ನದಾನ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೆಗ್ಗನಹಳ್ಳಿ ವಾರ್ಡಿನ ಪ್ರಭಾವಿ ಮುಖಂಡರು ಮತ್ತು ಸಮಾಜ ಸೇವಕರಾದ ಶ್ರೀಯುತ ಜಯರಾಮ ನರಸಿಂಹರವರ ಜನ್ಮದಿನದ ಪ್ರಯುಕ್ತ ಹೆಗ್ಗನಹಳ್ಳಿ ವಾರ್ಡಿನ ಹಲವು ಕಡೆಗಳಲ್ಲಿ ಸಾವಿರಾರು ಜನರಿಗೆ ಅನ್ನದಾನವನ್ನು ಮಾಡುವ ಮೂಲಕ ಸಮಾಜಮುಖಿಯಾಗಿ ತಮ್ಮ ನೆಚ್ಚಿನ ನಾಯಕ ಜಯರಾಮ ನರಸಿಂಹರವರ ಜನ್ಮದಿನವನ್ನ ಅವರ ಸ್ನೇಹಿತರು ಮತ್ತು ಅಭಿಮಾನಿಗಳು ಆಚರಣೆ ಮಾಡಿದರು. ಈ ಹಿಂದೆ ಹಲವು ಸಮಾಜಮುಖಿ ಕಾರ್ಯಗಳ ಮೂಲಕವೇ ಉತ್ತಮ ಹೆಸರನ್ನು ಗಳಿಸಿರುವ ಜಯರಾಮ ನರಸಿಂಹರವರ ಜನ್ಮದಿನವನ್ನು ಅವರ ಹಲವಾರು ಸ್ನೇಹಿತರು ಹೆಗ್ಗನಹಳ್ಳಿ ವಾರ್ಡಿನ ಅವರ ಕಚೇರಿ ಸೇರಿದಂತೆ ಹಲವು ಕಡೆಗಳಲ್ಲಿ ಅನ್ನದಾನ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಇವತ್ತು ಜಯರಾಮ್ ನರಸಿಂಹಣ್ಣವ್ರದ್ದು ಹುಟ್ಟುಹಬ್ಬ ಇದೆ. ಸುಮಾರು 5 ವರ್ಷಗಳಿಂದ ಹೆಗ್ಗನಹಳ್ಳಿ ವಾರ್ಡ್ನಲ್ಲಿ ಲಾಕ್ಡೌನ್ ಸಮಯದಲ್ಲಾಗಿರ್ಬೋದು ಎಲ್ಲ ಕಷ್ಟಗಳಲ್ಲಿ ಜನಗಳ ಜೊತೆ ಬೆರೆತು ಹಲವಾರು ಸೇವೆಗಳನ್ನ ಮಾಡಿಕೊಂಡು ಜನಸೇವೆಯಲ್ಲೇ ತೊಡಗಿರೋವಂಥವ್ರು. ಅವ್ರು ಇವತ್ತು ಹುಟ್ಟುಹಬ್ಬ ಆಚರಣೆ ಇರೋದ್ರಿಂದ ಎಲ್ಲ ಕಾರ್ಯಕರ್ತರುಗಳು ಸುಮಾರು ಭಾಗಗಳಲ್ಲಿ ಅನ್ನದಾನವನ್ನು ಮಾಡಿಸ್ತಾ ಇದ್ದೀವಿ. ಇವತ್ತು ಆಫೀಸ್ ಹತ್ರ ನಾವೆಲ್ಲ ಸೇರಿ ಇವತ್ತು ಕೃಷ್ಣಣ್ಣ ಆಗಿರ್ಬೋದು, ಜಯರಾಮಣ್ಣ, ಹಲವಾರು ಹೆಗ್ಗನಹಳ್ಳಿ ಲೀಡರ್ಗಳೆಲ್ಲ ಸೇರ್ಕೊಂಡು ಇವತ್ತು ನಾವಿಲ್ಲಿ ಅನ್ನದಾನ ಮಾಡ್ತಾಯಿದ್ದೀವಿ. ಇದೇ ಥರ ಒಂದು 5-6 ಕಡೆ ಅನ್ನದಾನಗಳು ನಡೀತಾ ಇದೆ. ಸೊ ಅವ್ರು ಹುಟ್ಟುಹಬ್ಬದ ಆಚರಣೆ ದಿವಸ ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಯಾವುದೇ ಅವರು ಇವತ್ತು ಸಿಕ್ಕಿಲ್ಲ. ಅಭಿಮಾನಿಗಳು ನಾವೆಲ್ಲ ಸೇರಿ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ, ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಕಾರ್ಪೊರೇಟರ್ ಆಗಿ ಮುಂದೆ ಬರಲೇಬೇಕು ಅಂತ ನಾವೆಲ್ಲ ಆಸೆ ಪಡ್ತೀವಿ. ಸುಮಾರು ಇಲ್ಲಿ ಒಂದು 5,000 ಜನಕ್ಕೆ ಅನ್ನದಾನವನ್ನು ಮಾಡಿಸ್ತಾ ಇದ್ದೀವಿ. ಈ ಭಾಗದಲ್ಲಿ ಎಲ್ಲ ಭಾಗದಲ್ಲಿ ಒಂದು 5 ಕಡೆ 5,000 ಜನಗಳು ಅನ್ನದಾನ ಮಾಡೋಂಥ ಕಾರ್ಯಕರ್ತರು ಅವರೇ, ಅಭಿಮಾನಿಗಳು ಅವರೇ ವಾಲಂಟಿಯರ್ ಆಗಿ ಎಲ್ಲ ಮಾಡ್ತಾ ಇದ್ದಾರೆ ಅನ್ನದಾನ. ಮತ್ತು ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ ನಾವೆಲ್ಲ. ಜಯರಾಮಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಿ ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ ಆಗಿ ನಮಗೆಲ್ಲ ನಾಯಕರಾಗಿ.